ಜವರಾಯನ ಅಟ್ಟಹಾಸ ಬೆಚ್ಚಿ ಬೀಳಿಸಿದ ಈ ಒಂದು ಆಕ್ಸಿಡೆಂಟ್ ದೃಶ್ಯಾವಳಿಗಳು 7 ಮಂದಿ ಈ ಒಂದು ಆಕ್ಸಿಡೆಂಟ್ನಲ್ಲಿ ಬಲಿಯಾಗಿದ್ದಾರೆ. ಜವರಾಯನ ಅಟ್ಟಹಾಸ ಈ ಒಂದು ಆಕ್ಸಿಡೆಂಟ್ ಬೆಚ್ಚಿ ಬೀಳಿಸುವಂತಿದೆ. 7 ಮಂದಿ ಬಲಿಯಾಗಿದ್ದಾರೆ. ಹಾಗಾದ್ರೆ ಹೇಗಾಯ್ತು ಗೊತ್ತಾ ಈ ಒಂದು ಸರಣಿ ಅಪಘಾತ? ಕ್ಯಾಂಟರ್ನ ಚಾರ್ಸಿ ಕಟ್ಟಾಗಿ ಎದುರಿಗೆ ಬರ್ತಾ ಇದ್ದ ಕಾರಿಗೆ ಡಿಕ್ಕಿಯಾಗಿದೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಲ್ಲಿದ್ದ 6 ಜನ ಸೇರಿ ಬೈಕ್ನಲ್ಲಿದ್ದ ಓರ್ವ ದುರ್ಮರಣಕ್ಕೀಡಾಗಿದ್ದಾರೆ. ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಬರ್ತಾ ಇದ್ದಂತಹ ಕಾರು ಇದು. ಎದುರಿಗೆ ಬರ್ತಾ ಇದ್ದ ಟ್ಯಾಂಕರ್ನ ಚಾರ್ಸಿ ಕಟ್ಟಾಗಿ ಡಿಕ್ಕಿಯಾಗಿದೆ. ವೇಗವಾಗಿ ಬರ್ತಿದ್ದ ಕಾರು ಬೈಕ್ಗೆ ಟ್ಯಾಂಕರ್ ಗುದ್ದಿದೆ. ಡಿಕ್ಕಿಯ ರಭಸಕ್ಕೆ ಕಾರಲ್ಲಿದ್ದ 7 ಮಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಕಾರಿನಲ್ಲಿದ್ದ ಕೋಲಾರ ಮೂಲದವರು ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಜವರಾಯನ ಅಟ್ಟಹಾಸದಿಂದ 7 ಮಂದಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಈ ಒಂದು ಆಕ್ಸಿಡೆಂಟ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು. ಆ ಸ್ಥಳದ ದೃಶ್ಯಾವಳಿ ಯಾವ ರೀತಿ ಇದೆ ಅಂತ ನಿಜಕ್ಕೂ ಕೂಡ ಎಲ್ಲರನ್ನೂ ಕೂಡ ಭಯಪಡಿಸುವಂಥದ್ದು. ಆ ಒಂದು ಟ್ಯಾಂಕರ್ ಒಂದು ಪಲ್ಟಿ ಆಗಿರೋ ದೃಶ್ಯಾವಳಿ ಆಗಿರಬಹುದು. ಎಂಥವ್ರಿಗೆ ಆದರೂ ಕೂಡ ಎದೆ ಢಗ್ ಅನ್ಸುತ್ತೆ ಆ ಒಂದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ. ವೇಗವಾಗಿ ಕಾರ್ ಬರ್ತಾ ಇತ್ತು. ಇನ್ನು ಆ ಒಂದು ಬೈಕಿಗೂ ಕೂಡ ಆ ಟ್ಯಾಂಕರ್ ಗುದ್ದಿದೆ. 7 ಮಂದಿ ಬಲಿಯಾಗಿದ್ದಾರೆ. ಒಂದು ಕ್ಯಾಂಟರ್ನ ಚಾರ್ಸಿ ಏನಿತ್ತು ಆ ಒಂದು ಚಾರ್ಸಿ ಕಟ್ಟಾಗಿದೆಯಂತೆ. ಹಾಗಾಗಿ ಎದುರಿಗೆ ಬರ್ತಾ ಇದ್ದಂತಹ ಕಾರಿಗೂ ಕೂಡ ಡಿಕ್ಕಿ ಆಗಿದೆ. ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು ಕಾರಲ್ಲಿದ್ದ 6 ಜನ ಸೇರಿ ಬೈಕ್ನಲ್ಲಿದ್ದ ಓರ್ವ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಅಂದರೆ ಸರಣಿ ಅಪಘಾತಗಳಾಗಿದೆ. ಆ ಒಂದು ಕಾರಿನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಆ ಒಂದು ಕಾರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಇನ್ನು ಬೈಕ್ ಅಂತೂ ಸಂಪೂರ್ಣವಾಗಿ ಜಖಮ್ ಆಗಿದೆ. ಕಾರಿನಲ್ಲಿದ್ದವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಬೈಕ್ ಸವಾರ ಕೂಡ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂಥದ್ದು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯ ಕರುಣಾಜನಕ ಕಥೆ. ಯಾಕೆಂತಂದರೆ ಕಾರಿನಲ್ಲಿದ್ದವರು ಎಲ್ಲಿಗೋ ಹೋಗ್ತಾ ಇದ್ರು, ಬಹಳ ಖುಷಿಯಾಗಿ ಹೋಗ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಜವರಾಯನ ಅಟ್ಟಹಾಸದಿಂದಾಗಿ ಅಲ್ಲಿದ್ದಂಥವರು ಸಾವನ್ನಪ್ಪಿದ್ದಾರೆ. ಇನ್ನು ಇಲ್ಲಿ ಯಾರದ್ದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಒಂದು ಚಾರ್ಸಿ ಕಟ್ಟಾಯಿತು ಅಂತ ಹೇಳ್ತಾ ಇದ್ದಾರೆ. ಚಾರ್ಸಿ ಕಟ್ಟಾಗಿದ್ದರಿಂದ ಇಷ್ಟು ಭೀಕರವಾಗಿ ಅಪಘಾತ ಆಗುತ್ತೆ, 7 ಜನರ ಪ್ರಾಣ ಹೋಗುತ್ತೆ ಅಂತಂದರೆ ನಿಜಕ್ಕೂ ಕೂಡ ಒಂದು ಭಯಾನಕ ಅಂತ ಹೇಳಬಹುದು. ಇನ್ನು ಎದುರಿಗೆ ಬರ್ತಾ ಇದ್ದಂಥ ಟ್ಯಾಂಕರ್ನ ಚಾರ್ಸಿ ಏನಿದೆ ಅದು ಕಟ್ಟಾಯ್ತಂತೆ. ಕಟ್ಟಾದಂಥ ಸಂದರ್ಭದಲ್ಲಿ ಕಾರಿಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ. ಕಾರಿನಿಂದ ಬೈಕಿಗೂ ಕೂಡ ಡಿಕ್ಕಿ ಆಗಿದೆ. ಯಾಕೆಂತಂದರೆ ಕಾರು ಕೂಡ ಸ್ಪೀಡಾಗಿ ಬರ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಬೈಕಿಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ. 7 ಮಂದಿ ಸ್ಥಳದಲ್ಲೇ ತಮ್ಮ ಜೀವವನ್ನು ಬಿಟ್ಟಿದ್ದಾರೆ. ಸದ್ಯಕ್ಕೆ ಕಾರಿನಲ್ಲಿದ್ದವರು ಕೋಲಾರ ಮೂಲದವರು ಅಂತ ಸದ್ಯಕ್ಕೆ ತಿಳಿದು ಬಂದಿದೆ. ಎಲ್ಲಿಗೆ ಹೋಗ್ತಾ ಇದ್ರು? ಆ ಒಂದು 7 ಜನ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರ ಅಥವಾ ಸ್ನೇಹಿತರ? ಅಲ್ಲಿದ್ದವರು ಯಾರ್ಯಾರು, ಅವರ ಹೆಸರೇನು, ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಆದ ನಂತರ ಅವರು ಎಲ್ಲಿಯವರು ಅನ್ನೋದು ಸದ್ಯಕ್ಕೆ ಗೊತ್ತಾಗಿರೋದ್ರಿಂದ ಅವರು ಯಾವ ಪ್ರಾಂತ್ಯಕ್ಕೆ ಸೇರಿದವರು, ಜೊತೆಗೆ ಅವರ ಹೆಸರುಗಳು ಏನಿದ್ದಾವೆ ಅದೆಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡಿದ ನಂತರ ತಿಳಿದು ಬರುತ್ತೆ. ಆದರೆ ಜವರಾಯನ ಮುಂದೆ ಯಾರು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಬಹುದು. 7 ಜನ ಅವ್ರ ಪಾಡಿಗೆ ಅವರು ಹೋಗ್ತಾ ಇದ್ರು. ಆದರೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಘಾತ ಆಗತ್ತೆ, ಜವರಾಯನ ಅಟ್ಟಹಾಸಕ್ಕೆ ನಾವು ಸಿಲುಕ್ತೀವಿ ಅಂತ ಯಾರು ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ರಾಮು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಬೆಳ್ಳಂಬೆಳಗ್ಗೆ ಜವರಾಯನ ಅಟ್ಟಹಾಸಕ್ಕೆ 7 ಜನರು ಬಲಿಯಾಗಿರುವಂತದ್ದು. ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಗೇಟ್ ಬಳಿ ಒಂದು ಸರಣಿ ಭೀಕರ ಅಪಘಾತ ಆಗುವಂಥದ್ದು. ಏನೋ ಒಂದು ಭೀಕರ ಅಪಘಾತಕ್ಕೆ 2 ಕಾರು, ಒಂದು ದ್ವಿಚಕ್ರ ವಾಹನ ಮತ್ತೆ ಒಂದು ಲಾರಿ, ಒಂದು ಕ್ಯಾಂಟರ್ ಅಪಘಾತಕ್ಕೀಡಾಗಿರುವಂಥದ್ದು. ಏನು ಒಂದು ಈಗ ರಾಷ್ಟ್ರೀಯ ಹೆದ್ದಾರಿಯ STR ರೋಡ್ ನಲ್ಲಿ ನಾವಿದ್ದೀವಿ. ಏನೋ ಒಂದು ಅಪಘಾತದ ದೃಶ್ಯಗಳು ಈಗಾಗಲೇ ಬಹುತೇಕ ಏನೋ ಒಂದು ನುಜ್ಜುಗುಜ್ಜಾಗಿರುವಂತ ವಾಹನಗಳನ್ನು ನೋಡ್ತಾ ಹೋಗ್ಬೋದು. ಬಹುತೇಕ ಏನೋ ಒಂದು 7 ಜನರ ನಿದ್ದೆ ಮಂಪರ್ನಲ್ಲಿ ಬೆಳಗ್ಗೆನೆ ಒಂದು ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿರುವಂಥದ್ದು. ಏನು ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಛಿದ್ರವಾಗಿ ಬಿದ್ದಿರುವಂತ ಕ್ಯಾಂಟ್ರು, ಛಿದ್ರವಾಗಿ ಬಿದ್ದಿರುವಂತ ಕಾರು, ಛಿದ್ರವಾಗಿ ಬಿದ್ದಿರುವಂತ ಮೋಟರ್ ಬೈಕ್ ಅಂತಾನೆ ಹೇಳ್ಬೋದು. ಇನ್ನು ಏನು ಈ ಒಂದು ಘಟನಾ ಸ್ಥಳಕ್ಕೆ IG DGPಗಳು ಕೂಡ ಭೇಟಿ ನೀಡಿರುವಂತದ್ದು. ಈಗಾಗಲೇ ಬಹುತೇಕ ಒಂದು ಸೂಲಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಭೀಕರ ಅಪಘಾತ ಬೆಳಗ್ಗೆ ನಡೆದಿತ್ತು. ಈ ಒಂದು ಅಪಘಾತ ದೃಶ್ಯಗಳನ್ನು ನೋಡ್ಲಿಕ್ಕೆ ಸಾರ್ವಜನಿಕರು ತಂಡವಾಗಿ ಮುಗಿ ಬೀಳುವಂತ ನಿಟ್ಟಿನಲ್ಲಿ STR ರೋಡ್ ಸಾಕ್ಷಿಯಾಗಿರುವಂತದ್ದು. ಈ ಘಟನೆ ಈಗಾಗಲೇ ಬಹುತೇಕ
ಬಹುತೇಕ ರಾಜ್ಯ ಮಟ್ಟದಲ್ಲಿ ಸಂಚಲನ ಮೂಡಿಸಿರುವಂತಹ ಘಟನೆ, ಅಪಘಾತ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಒಂದು ಸಾವು ನೋವು ಸಂಭವಿಸಿರುವಂತ ನಿಟ್ಟಿನಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಏನು ಬಾಳಿ ಬದುಕಬೇಕಾಗಿದ್ದಂತ ಒಂದು ಕುಟುಂಬಗಳನ್ನ ಪೋಷಿಸಬೇಕಾಗಿದ್ದಂತ ಒಂದು ವ್ಯಕ್ತಿಗಳು ಸಾವನ್ನಪ್ಪಿರುವಂತದ್ದು ಎಲ್ಲೋ ದಾರುಣ ಘಟನೆ ಅಂತ ಒಂದು ನೋಡ್ಲಿಕ್ಕೆ ಹೋಗ್ಬೋದು. ಒಟ್ಟಾರೆಯಾಗಿ ಜವರಾಯನ ಅಟ್ಟಹಾಸಕ್ಕೆ ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತದಲ್ಲಿ ಮೃತಪಟ್ಟಂತವರ ಒಂದು ವಿಚಾರದಲ್ಲಿ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಕ್ಯಾಮರಾಮನ್ ಮಂಜು ಜೊತೆ ರಾಮು, ಅಶ್ವವೇಗ ನ್ಯೂಸ್. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ. ಅದೇ ಇಂಪ್ಯಾಕ್ಟ್ ಇಂದ ಆ ಗಾಡಿ ಎಕ್ಸ್ಯುವಿಯಲ್ಲಿ ಡೆತ್ ಆಗಿದೆ. ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಆ ಬೈಕ್ ರೈಡರ್ ಮತ್ತೆ ಎಕ್ಸ್ಯುವಲ್ ಇರೋ 2 ಜನ ಅವರು ಐಡೆಂಟಿಫೈ ಆಗಿದೆ. ಅವರು ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಅವರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದರೂ ಕಂಪ್ಲೀಟ್ ಮಾಡ್ತೇವೆ. ಅದರ ಜೊತೆಗೆ ಬಾಕಿಯವರು ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಯಾವ ಕಡೆ ಈಗ ಇದರಲ್ಲಿ ಇಬ್ರು ಗೊತ್ತಾಗಿದೆ. 3 ದಿನದಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯ್ತು. ಬಾಕಿಯವ್ರದ್ದು ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅದು ಈಗ ನಾವು ಏನ್ ಹೇಳಕ್ಕಾಗಲ್ಲ, ಅದು ತನಿಖೆ ಆಗುವಾಗ ಗೊತ್ತಾಗುತ್ತೆ.